ಧರ್ಮಸ್ಥಳ ಗ್ರಾಮದ ನಿಗೂಢ ಶವಗಳ ತನಿಖೆ ಈಗ ಚುರುಕನ್ನ ಪಡ್ಕೊಂಡಿದೆ. ದೂರುದಾರನ ವೈಯಕ್ತಿಕ ಮಾಹಿತಿ ಕೆದಕಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 2014ರಲ್ಲಿ ದೂರುದಾರನ ಕುಟುಂಬದ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಡಲಾಗಿತ್ತು ಅನ್ನುವಂತ ಹೇಳಿಕೆಯನ್ನ ಅಂಶವನ್ನ ಉಲ್ಲೇಖ ಮಾಡಿದ್ದ ಈ ಅನಾಮಿಕ ದೂರುದಾರ. ಹಾಗಾಗಿ ಬಾಲಕಿ ಲೈಂಗಿಕ ಕಿರುಕುಳವಾದರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ದೂರುದಾರನಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ದಾರೆ. ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿಯೊಬ್ಬನಿಂದ ಕಿರುಕುಳ ಕೊಡಲಾಗಿತ್ತು ಅನ್ನುವಂಥ ಅಂಶವನ್ನ ದೂರುದಾರ ಹೇಳಿರೋದು. ನನ್ನ ಕುಟುಂಬದ ಬಾಲಕಿಗೆ ಲೈಂಗಿಕ ಕಿರುಕುಳ ಆಗಿತ್ತು ಅಂತ ದೂರುದಾರ ಹೇಳಿದ್ದ. ಹಾಗಾಗಿ ಇವತ್ತು ಎಸ್ಐಟಿ ಅಧಿಕಾರಿಗಳು ತನಿಖೆಯ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಪ್ರಶ್ನೆ ಕೇಳಿದ್ದಾರೆ. ಧರ್ಮಸ್ಥಳದಿಂದ ಓಡಿ ಹೋಗಿದ್ದೆ ಅಂತ ದೂರುದಾರ ಏನು ಹೇಳಿದ್ದ ಅದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ. ಡಿಸೆಂಬರ್ 2014ರಲ್ಲಿ ಕುಟುಂಬದೊಂದಿಗೆ ಓಡಿ ಹೋಗಿದ್ದೆ ಭಯ ಪಟ್ಕೊಂಡು ಅಂತ ಈ ದೂರುದಾರ ಹೇಳಿತು. ಈ ಬಗ್ಗೆ ಸಾಕ್ಷಿ ದೂರುದಾರನಿಗೆ ಸಾಲು ಸಾಲು ಪ್ರಶ್ನೆಯನ್ನು ಎತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಏನು ಪ್ರಶ್ನೆಗಳಿತ್ತು ಅಂತ ಪ್ರಮುಖವಾಗಿ ನೋಡೋದಾದ್ರೆ, ಆ ಒಂದು ಅನಾಮಿಕ ದೂರುದಾರನಿಗೆ ಇವತ್ತು ಎಸ್ಐಟಿ ಅಧಿಕಾರಿಗಳು 2ನೇ ದಿನ ವಿಚಾರಣೆಯನ್ನ ನಡೆಸಿರೋದು. 2014ರಲ್ಲಿ ನಿಮಗೆ ಮಾನಸಿಕ ಹಿಂಸೆ ಯಾವ ರೀತಿಯಾಗಿ ತೀವ್ರವಾಗಿತ್ತು, ಹೇಗೆ ಮಾನಸಿಕ ಹಿಂಸೆ ಆಗ್ತಾ ಇತ್ತು ಅದ್ರ ಬಗ್ಗೆ ಹೇಳೋದಾದ್ರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಯಾವುದಾದ್ರೂ ವ್ಯಕ್ತಿಯಿಂದ ನಿರ್ದಿಷ್ಟವಾದ ಹಿಂಸೆ ಆಗಿತ್ತು ಅಂದರೆ, ಒಂದು ನಿರ್ದಿಷ್ಟವಾದ ವ್ಯಕ್ತಿಯಿಂದ ಹಿಂಸೆ ಆಗಿತ್ತಾ, ವ್ಯಕ್ತಿ ಯಾರು ಅಂತ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ಹಿಂಸೆ ಕೊಟ್ಟವ್ರು ಯಾರ ಸಂಪರ್ಕದಲ್ಲಿ ಇದ್ರು ಅವರು, ಅದ್ರ ಬಗ್ಗೆ ಕೂಡ ಪ್ರಶ್ನೆ ಬಂದಿದೆ. ಲೈಂಗಿಕ ಕಿರುಕುಳವಾದ ಬಾಲಕಿ ಹಾಗೂ ನಿಮಗೂ ಏನು ಸಂಬಂಧ, ಆ ಸಂದರ್ಭದಲ್ಲಿ ಆ ಬಾಲಕಿಗೆ ವಯಸ್ಸು ಎಷ್ಟಾಗಿತ್ತು, ಎಷ್ಟು ವಯಸ್ಸಿನ ಬಾಲಕಿ ಆಕೆ, ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಾ, ಅದ್ರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಆ ಲೈಂಗಿಕ ಕಿರುಕುಳ ಕೊಟ್ಟಂತ ವ್ಯಕ್ತಿ ನಿಮ್ಮ ಕುಟುಂಬದ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದು ಹೇಗೆ, ಯಾವ ರೀತಿಯಾಗಿ ನೀವು ಅವರು ಕನೆಕ್ಟ್ ಆಗಿದ್ದು, ಡಿಸೆಂಬರ್ 2014ರಲ್ಲಿ ನೀವು ಯಾವಾಗ ಧರ್ಮಸ್ಥಳದಿಂದ ಹೋದ್ರಿ, ಯಾವ ದಿನಾಂಕದಂದು ಧರ್ಮಸ್ಥಳ ಬಿಟ್ಟಿದ್ದು ನೀವು, ಅದ್ರ ಬಗ್ಗೆ ಕೂಡ ಕೇಳಲಾಗಿದೆ. ನೀವು ನಿಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಸೇರಿ ಒಟ್ಟೊಟ್ಟಿಗೆನೇ ಧರ್ಮಸ್ಥಳವನ್ನು ಬಿಟ್ಟು ಹೋದ್ರಾ, ಅದ್ರ ಬಗ್ಗೆ ಕೂಡ ಪ್ರಶ್ನೆ ರೈಸ್ ಆಗಿದೆ. ಜೊತೆಗೆ ನೀವು ತಕ್ಷಣನೇ ಆಗ ಪೊಲೀಸರನ್ನ ಯಾಕೆ ಸಂಪರ್ಕ ಮಾಡಲಿಲ್ಲ, ಇಷ್ಟೆಲ್ಲ ನಿಮ್ಗೆ ಕಿರುಕುಳ ಆಗ್ತಾ ಇದೆ ಅಂದರೆ ತಲೆಮರೆಸ್ಕೊಂಡಿದ್ರಿ ಅಂತ ಹೇಳಿದ್ರಿ, ಯಾವ ರಾಜ್ಯಕ್ಕೆ ಹೋದ್ರಿ, ತಲೆಮರೆಸ್ಕೊಂಡ ಬಳಿಕ ನೀವು ಅಲ್ಲಿ ಸೇಫ್ ಆಗಿದ್ರಾ, ಈ ಸಮಯದಲ್ಲಿ ನಿಮ್ಮನ್ನು ಯಾರಾದರೂ ಹುಡುಕಿದ್ರಾ, ನಿಮ್ಮನ್ನು ಹುಡುಕ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಾಯ್ತಾ, ನಿಮಗೆ ಈ ಸಮಯದಲ್ಲಿ ಯಾರಾದರೂ ಬೆದರಿಕೆ ಹಾಕಿದ್ರಾ, ಕಿರುಕುಳ ಹಿಂಸೆ ನಡೆಸಿದ ವ್ಯಕ್ತಿಗಳನ್ನು ನೀವು ಗುರುತು ಹಚ್ಚೋದಕ್ಕೆ ಪತ್ತೆ ಹಚ್ಚೋದಕ್ಕೆ ಸಹಕಾರ ಕೊಡ್ತೀರಾ, ಹೇಳಿಕೆ ನೀಡೋದಕ್ಕೆ ಮುನ್ನ ನಿಮ್ಮ ಕುಟುಂಬ ಸದಸ್ಯರ ಸಹಮತ ಇದಕ್ಕೆ ಇದೆಯಾ, ಹೀಗೆ ಒಂದಷ್ಟು ಪ್ರಶ್ನೆಗಳನ್ನು ಇವತ್ತು ಎಸ್ಐಟಿ ಅಧಿಕಾರಿಗಳು ಈ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ನಾಪತ್ತೆ ಪ್ರಕರಣ ಇರ್ಬೋದು, ಅದೇ ರೀತಿಯಾಗಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ದೂರುದಾರನ್ನ ಇವತ್ತು ವಿಚಾರಣೆಗೆ ಒಳಪಡಿಸಲಾಯಿತು. ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆತ ಕೊಟ್ಟಿರುವಂಥ ಉತ್ತರ ಏನಿರ್ಬೋದು, ಈ ಕೇಸ್ಗೆ ಏನಾದರೂ ಲೀಡ್ ಸಿಕ್ಕಿದೆಯಾ, ಅದೆಲ್ಲವೂ ಕೂಡ ಮುಂದಿನ ಈ ತನಿಖೆಯ ಹಾದಿಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, 2014ರಲ್ಲಿ ದೂರುದಾರನ ಕುಟುಂಬದ ಬಾಲಕಿಗೂ ಕೂಡ ಈ ರೀತಿಯಾಗಿ ಲೈಂಗಿಕ ಕಿರುಕುಳ ಆಗಿತ್ತು ಅಂತ ಅನಾಮಿಕ ದೂರುದಾರ ಹೇಳಿರೋದು. ಹಾಗಾಗಿ ಆ ವಿಚಾರದಿಂದಾನೇ ಇವತ್ತು ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಆ ಬಾಲಕಿಗೆ ಎಷ್ಟು ವಯಸ್ಸಾಗಿತ್ತು, ಆ ಬಾಲಕಿಗೂ ನಿಮಗೂ ಏನು ಸಂಬಂಧ, ಮತ್ತು ನೀವು ಧರ್ಮಸ್ಥಳ ಗ್ರಾಮವನ್ನು ಬಿಟ್ಟು ಹೋದ್ರಿ ಅಂತ ಹೇಳಿದ್ರಲ್ಲ, ಯಾವಾಗ ಬಿಟ್ಟು ಹೋಗಿದ್ದು, ಎಷ್ಟನೇ ತಾರೀಕು, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಕೂಡ ಗ್ರಾಮ ಬಿಟ್ಟು ಹೋದ್ರಾ, ಮತ್ತು ಈ ತನಿಖೆಗೆ ಸಂಬಂಧಪಟ್ಟಂತೆ ನೀವು ಹೇಳಿಕೆ ಕೊಡೋದ್ರ ಮುಂಚೆ ಅದ್ರ ಮುನ್ನ ನಿಮ್ಮ ಕುಟುಂಬದ ಸಹಮತವು ಇದೆಯಾ ಇದಕ್ಕೆ, ಈ ರೀತಿಯಾಗಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. ಅನಾಮಿಕ ಕೊಟ್ಟಂಥ ಒಂದು ದೂರು, ಕೊಟ್ಟಂಥ ಒಂದು ಪತ್ರ ಏನಿದೆ ಅದು ಸಾಕಷ್ಟು ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಈ ಕೇಸ್ಗೆ ಒಂದು ರೀತಿಯಾಗಿ ಮರುಜೀವ ಬಂದಿದೆ. ತನಿಖೆ ಕೂಡ ಶುರುವಾಗಿದೆ. ತನಿಖೆ ಮತ್ತಷ್ಟು ವೇಗವನ್ನು ಪಡೆದುಕೊಳ್ತಾ ಇದೆ. ಹಾಗಾದರೆ ಧರ್ಮಸ್ಥಳ ಗ್ರಾಮದಲ್ಲಿ ಸತ್ತವರೆಷ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಂತ ಹೇಳ್ತಾರೆ. ಬಟ್ ಅದು ಆತ್ಮಹತ್ಯೆನಾ
ಹತ್ಯೆನಾ? ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಶವಗಳು ಸಿಗ್ಬಹುದು, ಶವಗಳನ್ನು ಯಾವಾಗ ತೆಗೆಯಲಾಗುತ್ತೆ, ಹೊರ ತೆಗೆಯಲಾಗುತ್ತೆ, ಈ ಎಲ್ಲ ಪ್ರೊಸೀಜರು ಆಗಬೇಕು ಅಂದರೆ ಮೊದಲನೇದಾಗಿ ಈ ಒಂದು ದೂರುದಾರ ಏನಿದ್ದಾನೆ ಆತನನ್ನು ನಂಬಬೇಕು ಅಂತಂದರೆ ಆತನ ಹಿನ್ನೆಲೆಯನ್ನು ತಿಳಿದುಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತು SIT ಅಧಿಕಾರಿಗಳು ಆತನ ಹಿನ್ನೆಲೆ ಇರ್ಬೋದು, ಆತ ಕೊಟ್ಟಂಥ ದೂರು ಎಷ್ಟು ಕರೆಕ್ಟ್ ಆಗಿದೆ, ಮತ್ತು ಆತನಿಗೆ ಈ ಹಿಂದೆ ಏನೇನು ಅಂಶವನ್ನು ಉಲ್ಲೇಖ ಮಾಡಿ ಪತ್ರದಲ್ಲಿ ಆತ ಬರೆದಿದ್ನಲ್ಲ ಆ ಅಂಶಗಳಿಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಗೊತ್ತು ಅದೆಲ್ಲವನ್ನು ಕೂಡ ಇವತ್ತು SIT ಅಧಿಕಾರಿಗಳು ಕೇಳಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟೆ SIT ಕಚೇರಿಯಲ್ಲಿ ನಡೆದಿರುವಂಥ ವಿಚಾರಣೆ ಇದು. ಬಟ್ ಆ ವ್ಯಕ್ತಿ ಕೊಟ್ಟಿರುವಂಥ ಉತ್ತರಗಳೇನು ಅದೆಲ್ಲದನ್ನು ಕೂಡ ಹೇಳೋದಕ್ಕಾಗಲ್ಲ. ಇದು ತನಿಖೆಯ ಒಂದು ಭಾಗ, ತನಿಖೆಯ ಒಂದು ಪ್ರೊಸೀಜರ್ ಆಗಿರುತ್ತೆ. ಸದ್ಯ ಆ ವ್ಯಕ್ತಿ ಕೊಟ್ಟಿರುವಂಥ ಮಾಹಿತಿಯಿಂದಾಗಿ ಯಾರ್ಯಾರಿಗೆ ಕಂಟಕ ಎದುರಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಆ ವ್ಯಕ್ತಿ ಹೇಳಿರೋ ರೀತಿಯಲ್ಲಿನೇ ಆ ವ್ಯಕ್ತಿ ಕೊಟ್ಟಿರುವಂಥ ಅಂದರೆ ಮಣ್ಣಿನ ಒಂದು ಸ್ಯಾಂಪಲ್ ಏನಿದೆ ಆ ಸ್ಯಾಂಪಲ್ಗೂ ಆ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಮಣ್ಣಿನ ಸ್ಯಾಂಪಲ್ಗೂ ಮ್ಯಾಚ್ ಆಗುತ್ತಾ, ಆ ಪ್ರಕ್ರಿಯೆಗಳು ಕೂಡ ನಡೀತವೆ. ಅದೆಲ್ಲದೂ ಆಗೋದಕ್ಕೂ ಮುಂಚೆ ಸದ್ಯ ಅನಾಮಿಕ ದೂರುದಾರನನ್ನ ಇವತ್ತು 2ನೇ ದಿನ ತನಿಖೆಗೆ ಒಳಪಡಿಸಲಾಗಿದೆ. ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ. ಆ ವ್ಯಕ್ತಿ ನಿಜಕ್ಕೂ ಕೂಡ ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ರೆ, ಹೆಣಗಳನ್ನು ಹೂಳುವಂಥ ಕೆಲಸವನ್ನು ಆ ವ್ಯಕ್ತಿ ಮಾಡಿದ್ದೇ ಆಗಿದ್ರೆ, ಆ ವ್ಯಕ್ತಿಗೆ ಮೇಲ್ವಿಚಾರಕರು ಕೊಟ್ಟಂಥ ಸೂಚನೆ ನಿಜ ಆಗಿದ್ರೆ, ಆ ವ್ಯಕ್ತಿ ಹೇಳುವಂಥ ಎಲ್ಲ ಉತ್ತರಗಳು ಕೂಡ ನಿಜ ಆಗಿದ್ರೆ ಈ ಕೇಸ್ಗೆ ಮತ್ತಷ್ಟು ಸಾಕ್ಷಿ ಸಿಕ್ಕಂತಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಇವತ್ತು 2ನೇ ದಿನದ ತನಿಖೆ, ಅನಾಮಿಕ ದೂರುದಾರರನ್ನ ತನಿಖೆಗೆ ಒಳಪಡಿಸಲಾಗಿದೆ. ಆತನಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಪ್ರಶ್ನೆಗಳ ನಂತರ ಆತನಿಂದ ಸಿಕ್ಕಿರುವಂಥ ಉತ್ತರದಿಂದ ಕೇಸ್ಗೆ ಮತ್ತಷ್ಟು ಲೀಡ್ ಸಿಗಬಹುದಾ? ಹೌದು ಸೌಖ್ಯ, ನಿಜವಾಗ್ಲೂ ಇವತ್ತಿನ ಡೆವಲಪ್ಮೆಂಟ್ ಬಹಳ ಮಹತ್ವಪೂರ್ಣವಾಗಿರುವಂತಹ ಒಂದು ಡೆವಲಪ್ಮೆಂಟ್. ಸೊ ಇವತ್ತು ಪ್ರಣವ್ ಮೋಹಂತಿ ಅವರೇ ಆ ಕಡೆ ತಿಳಿದಿದ್ದಾರೆ. ಸೊ ಅವರು ಬೆಳಗಿನಿಂದಲೂ ಕೂಡ ನಿನ್ನೆ ತನಿಖೆ ನಡೆದಿತ್ತು ಮತ್ತು ಇವತ್ತಿನ ಒಂದಿಷ್ಟು ತನಿಖಾ ಭಾಗಗಳನ್ನ ಖುದ್ದು ಅವರೇ ವೀಕ್ಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿಯನ್ನ ಸ್ವತಃ ಅವರೇ ಇದು ಬರೆದಿದ್ದಾರೆ. ಇವತ್ತಿನ ದಿನ ನಾವು ಬೆಳಿಗ್ಗೆನೂ ಹೇಳ್ತಾ ಇದ್ವಿ, ಇವತ್ತಿನ ದಿನ ಬಹಳ ಡಿಸೈಡಿಂಗ್. ಯಾಕಂದ್ರೆ ಈಗಾಗಲೇ ಪ್ರಣವ್ ಮೋಹಂತಿ ಅವರು ತಮ್ಮ ಇಂಟರೋಗೇಷನ್ ಅನ್ನ ಮುಗಿಸಿ ಇಲ್ಲಿಂದ ತೆರಳಿದ್ದಾರೆ. ಈಗ ಅವರು ನೇರವಾಗಿ ಬೆಳ್ತಂಗಡಿಗೆ ಹೋಗ್ತಾ ಇದ್ದಾರೆ. ಸೊ ಬೆಳ್ತಂಗಡಿಗೆ ಹೋಗ್ತಾ ಇರುವಂತ ಹಿಂದೆ ಕೂಡ ಸಾಕಷ್ಟು ಒಂದು ಕುತೂಹಲಗಳು ಕೂಡ ಮೂಡಿದೆ. ಆದ್ರೆ ಅನಾಮಿಗಳನ್ನ ಏನ್ ಮಾಡ್ತಾರೆ, ಇವತ್ತು ವಶಕ್ಕೆ ಪಡೆದುಕೊಳ್ತಾರಾ? ಇಲ್ಲ, ಇವತ್ತು ಕೂಡ ಅವರನ್ನ ವಶಕ್ಕೆ ಪಡೆದುಕೊಳ್ಳೋದಿಲ್ಲ. ಇವತ್ತು ಕೂಡ ಆತನನ್ನ ವಾಪಸ್ ಕಳಿಸಲಾಗುತ್ತೆ. ಸೊ ಮತ್ತೆ ನೋಟಿಸ್ ಮಾಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಆತ ಬಿಚ್ಚಿಟ್ಟಿರುವಂತ ಒಂದಿಷ್ಟು ರಹಸ್ಯಗಳು, ಒಂದಿಷ್ಟು ಪ್ರಕರಣಗಳು, ಒಂದಿಷ್ಟು ಶವಗಳನ್ನ ನಾನು ಇಂಥ ಕಡೆಯಲ್ಲಿ ಕೂತಿದ್ದೀನಿ ಅನ್ನುವಂತಹ ಮಾಹಿತಿಗಳು. ಸೊ ಬೆಳಿಗ್ಗೆನೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಹೋಗಿತ್ತು. ಈ ರೀತಿ ಅನಾಮಧೇಯ, ಅಪರಿಚಿತ, ಅನುಮಾನಾಸ್ಪದ ಶವಗಳು ಅಥವಾ ಸಾವುಗಳಾಗಿದ್ರೆ ಅದಕ್ಕೆ ಸಂಬಂಧಪಟ್ಟ UDR, ಮರಣೋತ್ತರ ಪರೀಕ್ಷೆ, FIR ಎಲ್ಲ ರೀತಿಯ ಮಾಹಿತಿಯನ್ನ ಕೂಡ ತಯಾರು ಮಾಡಿ ಇಟ್ಕೊಳ್ಳಿ. ಆದ್ರೆ ಇವತ್ತು ಹೇಳಿಲ್ಲ. SIT ರಚನೆ ಆದ ಕೂಡಲೇ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಲಾಗಿತ್ತು. ಆ ಎಲ್ಲವನ್ನ ಕೂಡ ತಯಾರು ಮಾಡಿ ಇಟ್ಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಹೇಳಲಾಗಿತ್ತು. ಸೊ ಇವತ್ತು ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ, ಬೆಳ್ತಂಗಡಿ ಪೊಲೀಸರನ್ನ ಭೇಟಿ ಮಾಡೋದಕ್ಕೆ ಖುದ್ದು ಪ್ರಣವ್ ಮೋಹಂತಿ ಅವರೇ ಬೆಳ್ತಂಗಡಿಯತ್ತ ಹೋಗ್ತಾ ಇದ್ದಾರೆ. ಅನುಚೇತ್ ಅವರು ಕೂಡ ಇವರಿಗೆ ಸಾಥ್ ನೀಡಿದ್ದಾರೆ. ಈಗಾಗಲೇ ಅವರು ಇಲ್ಲಿಂದ ಮಂಗಳೂರಿನಿಂದ ಹೊರಟಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರು ಬೆಳ್ತಂಗಡಿಯನ್ನ ಕೂಡ ತಲುಪಲಿಕ್ಕಿದ್ದಾರೆ. ಅಲ್ಲಿ ಬೆಳ್ತಂಗಡಿ ಪೊಲೀಸರ ಕ್ಷಮ ಏನೆಲ್ಲ ಘಟನೆಗಳು ನಡೆದಿದೆ, ಇವತ್ತು ಆತ ಏನೆಲ್ಲ ವಿಚಾರಗಳು ಹೇಳಿದಾನೆ, ಇದು ಹೌದಾ, ಬೆಳ್ತಂಗಡಿಯಲ್ಲಿ ಆ ಸಮಯದಲ್ಲಿ ಯಾವ ತರದ ಪ್ರಕರಣಗಳು ನಡೆದಿತ್ತು, ನಿಮ್ಗೇನಾದ್ರೂ ಮಾಹಿತಿ ಇದೆಯಾ, ಮತ್ತು ಆತ ಏನು ಸಬ್ಮಿಟ್ ಮಾಡಿದ ಆ ಕಳೆ ಬರಹದ ಬಗ್ಗೆ ಕೂಡ ಒಂದು ಮಹತ್ವದ ಮಾಹಿತಿ SIT ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಕಳೆ ಬರಹದ ಕುರಿತು ಕೂಡ ಇವತ್ತು ಬೆಳ್ತಂಗಡಿ ಪೊಲೀಸರ ಹತ್ರ ಪ್ರಣವ್ ಮೋಹಂತಿ ಅವರು ಮಾಹಿತಿಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಆ ಬೆಳ್ತಂಗಡಿಗೆ ಹೋಗಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಅಧಿಕಾರಿಗಳನ್ನ ತಮ್ಮ ಹತ್ರ ಅವರು ಕರೆಸಿಕೊಂಡು ಎಲ್ಲಾ ರೀತಿಯ ಮಾಹಿತಿಯನ್ನ ಅವರಿಂದ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಬಹಳ ದೊಡ್ಡ ಮಹತ್ವದ ದಿನ ಇದು, ಒಂದು ದೊಡ್ಡ ತಿರುವು ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಣವ್ ಮೋಹಂತಿ ಅವರು ಬೆಂಗಳೂರಿನಿಂದ ಮಂಗಳೂರಿಗೆ ಬಂದಿದ್ದಾರೆ ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ವಿಚಾರ. ಯಾಕಂದ್ರೆ ನಿನ್ನೆ ತನಿಖೆಯಲ್ಲಿ ಮಹತ್ವದ ಸ್ಫೋಟಕ ವಿಚಾರಗಳು ಅನಾಮಿಕ ದೂರುದಾರನಿಂದ SIT ಅಧಿಕಾರಿಗಳು ಪಡೆದಿದ್ರು. ಪ್ರಕರಣದ ಗಂಭೀರತೆಯನ್ನ ಅರಿತುಕೊಂಡು ಅವರು ಇದೇ ವಿಚಾರವನ್ನ ಪ್ರಣವ್ ಮೋಹಂತಿ ಅವರಿಗೂ ಕೂಡ ರವಾನಿಸಿದ್ರು. ಹಾಗಾಗಿ ಪ್ರಣವ್ ಮೋಹಂತಿ ಅವರು ಬೆಂಗಳೂರಿಂದ ತುರ್ತಾಗಿ ಮಂಗಳೂರಿಗೆ ಬಂದಿದ್ದಾರೆ. ಇದು ಹೌದಾ ಅನ್ನುವಂತ ರೀತಿಯಲ್ಲಿ ಮನವರಿಕೆ ಮಾಡಿಕೊಳ್ಳೋದಕ್ಕೋಸ್ಕರ ಇವತ್ತು ಅವರ ಮುಂದೆ ಕೂಡ ಇದೇ ವಿಚಾರಗಳನ್ನೆಲ್ಲ ಅನಾಮಿಕ ಪ್ರಸ್ತಾಪ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಒಂದು ಕನ್ವಿನ್ಸಿಂಗ್ ಆಗಿದ್ದ ಕಾರಣದಿಂದಾಗಿ ಒಂದು ಕನ್ಕ್ಲೂಷನ್ಗೆ ಬಂದು ಇನ್ನು ಮುಂದಿನ ತನಿಖಾ ಪ್ರಕ್ರಿಯೆಗಳಿಗೆ ಬೇಕಾದಂತ ಎಲ್ಲಾ ರೀತಿಯ ಮಾಹಿತಿಗಳನ್ನ ಕಲೆ ಹಾಕಿ ಇವಾಗ ತಾನೇ ಅವರು ಬೆಳ್ತಂಗಡಿಯತ್ತ ಹೊರಟಿದ್ದಾರೆ. ಸೊ ಅವರ ಬೆಳ್ತಂಗಡಿಯ ಭೇಟಿ ಅನ್ನುವಂಥದ್ದು ಬಹಳ ಕುತೂಹಲ ಕಾರಣವಾಗಿದೆ. ಸೊ ಇವತ್ತು ಬೆಳ್ತಂಗಡಿಯ ಭೇಟಿಯ ಬಳಿಕ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅದು ಕೂಡ ಬಹಳ ಒಂದು ಮಹತ್ವವನ್ನ ಪಡೆದುಕೊಂಡಿರುವಂತದ್ದಾಗಿದೆ. ಬೆಳ್ತಂಗಡಿಗೆ ಹೋಗಿ ಅಲ್ಲಿಂದ ಅವರು ನೇರವಾಗಿ
ಮತ್ತೆ ಮಂಗಳೂರಿಗೆ ಬಂದ್ರು, ವಿಮಾನದ ಮೂಲಕ ಬೆಂಗಳೂರಿಗೆ ವಾಪಸ್ ಹೋಗ್ತಾರೆ ಅನ್ನೋದ ಮಾಹಿತಿ ಇದೆ. ಮತ್ತು ಅನುಚೇತ್ ಅವರು ಇಲ್ಲೇ ಇದ್ದು ಏನವರೊಂದು ಸೂಚನೆಯನ್ನ ಕೊಡ್ತಾರೋ ಅದರ ಆಧಾರದಲ್ಲಿ ನಾಳೆ ಈ ಒಂದು ವರದಿಗಳನ್ನ ಸಿದ್ಧಪಡಿಸಿ ನ್ಯಾಯಾಲಯಕ್ಕೆ ಅದನ್ನ ಸಬ್ಮಿಟ್ ಮಾಡಿ ಆತನನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇವತ್ತು ಆತನನ್ನ ನಿನ್ನೆ ರೀತಿಯಲ್ಲೇ ವಾಪಸ್ ಕಳುಹಿಸ್ತಾರೆ. ವಾಪಸ್ ಆತನನ್ನ ಕಳುಹಿಸಿ ಮುಂದೆ ವಿಚಾರಣೆಗೆ ಅವಶ್ಯಕತೆ ಇದ್ದಂತ ಸಂದರ್ಭ, ತನಿಖೆಗೆ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಆತನನ್ನ ವಾಪಸ್ ಕರೆಯುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಇವತ್ತಿನ ಡೆವಲಪ್ಮೆಂಟ್ ಮತ್ತು ಬೆಳ್ತಂಗಡಿ ಭೇಟಿಯ ಬಗ್ಗೆ ನಾವು ನೋಡೋದಾದ್ರೆ ಒಂದು ಮಹತ್ವಪೂರ್ಣವಾದ ಬೆಳವಣಿಗೆ ಅಂದ್ರೆ ಏನು ಇಡೀ ಜಗತ್ತು ಕಾಯ್ತಾ ಇದೆ, ಯಾವಾಗ ಉತ್ತರನ ಆಗುತ್ತೆ ಅನ್ನುವಂಥದ್ದು, ಯಾವಾಗ ಆತ ಹೂತಿದೀನಿ ಅನ್ನುವಂತ ಶವಗಳನ್ನ ಪೊಲೀಸರು ಹೊರತೆಗಿತಾರೆ ಅಥವಾ ಅಸ್ಥಿ ಪಂಜರಗಳನ್ನ ಹೊರತೆಗಿತಾರೆ. ಕನಿಷ್ಠ ಪಕ್ಷ ಅಲ್ಲಿಗೆ ಆತನನ್ನ ಕರ್ಕೊಂಡು ಹೋಗಿ ಮಾಜಿ ಅವರು ಇನ್ನಿತರ ಪ್ರಕ್ರಿಯೆಗಳನ್ನ ಮಾಡ್ತಾರೆ ಅನ್ನುವಂತ ಕುತೂಹಲ ಆಯಿತು. ಸೊ ಈ ಕುತೂಹಲಕ್ಕೆ ತೆರೆ ಬೀಳುವಂತ ಒಂದು ಕೌಂಟ್ ಡೌನ್ ಕೂಡ ಶುರುವಾದಂತಹ ರೀತಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಸೊ ಈ ಬೆಳ್ತಂಗಡಿ ಭೇಟಿಯ ಬಳಿಕ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟತೆ ಸಿಗ್ಲಿಕ್ಕಿರುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ. ನೋಡಿ, ಇವತ್ತು ಪ್ರಮುಖವಾದಂಥ ಬೆಳವಣಿಗೆಗಳು ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ 2ನೇ ದಿನದ ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನ SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತ ತನಿಖೆ ಇದು. SIT ತನಿಖೆಯನ್ನ SIT ತಂಡವನ್ನ ಲೀಡ್ ಮಾಡ್ತಾ ಇರೋದು ಪ್ರಣವ್ ಮೊಹಾಂತಿ ಅವರು. ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದ್ದು ಅವರು ಈಗಾಗಲೇ ಬೆಳ್ತಂಗಡಿಗೆ ಹೋಗಿ ಅಲ್ಲೂ ಕೂಡ ಮಾಹಿತಿ ಕಲೆ ಹಾಕ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಅನಾಮಿಕ ದೂರುದಾರನನ್ನ ವಶಕ್ಕೆ ಪಡೆದಿಲ್ಲ, ಬದಲಾಗಿ ಆತನನ್ನ ಗೌಪ್ಯವಾದಂಥ ಸ್ಥಳಕ್ಕೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡೋದಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಪಡೆದುಕೊಳ್ಳುವಂಥ ಪ್ರೊಸೀಜರ್ಸ್ ಶುರು ಆಗಿದ್ದಾವೆ.